ಪಾಪ ಏನೋ ಹಗಲು ರಾತ್ರಿ ದುಡಿತಾರೆ, ಹಗಲು ರಾತ್ರಿ ದುಡಿದು ಆಟೋ ರಿಕ್ಷಾ ಓಡಿಸ್ತಾರೆ, ಹೊಲದಲ್ಲಿ ಕೆಲಸ ಮಾಡ್ತಾರೆ, ಕೂಲಿ ಮಾಡ್ತಾರೆ. ಏನೋ ಸಾಯಂಕಾಲ ಸ್ವಲ್ಪ ತಂಪಾಗಿರೋಣ ಅಂತ ಏನಾನ ಎಣ್ಣೆ ಹೊಡೆದ್ರೆ ಅದಕ್ಕೆ 50 ರೂಪಾಯಿ ಕ್ವಾರ್ಟರ್ಗೆ, 50 ರೂಪಾಯಿ ಕ್ವಾರ್ಟರ್ಗೆ, 50 ರೂಪಾಯಿ ಕ್ವಾರ್ಟರ್ಗೆ, 50 ರೂಪಾಯಿ ಕ್ವಾರ್ಟರ್ಗೆ. ಸಂಜೆ ಬೇಜಾರಾದಾಗ ಆಲ್ಕೋಹಾಲ್ ಕುಡಿಯಕ 50 ರೂಪಾಯಿ ಜಾಸ್ತಿ. ಸಂಜೆ ಬೇಜಾರಾದಾಗ ಆಲ್ಕೋಹಾಲ್ ಕುಡಿಯಕ 50 ರೂಪಾಯಿ ಜಾಸ್ತಿ. ಈ ಸುದ್ದಿಯ ಪ್ರಾಯೋಜಕರು ವಿಜಯ್ ಆಗ್ರೋ ಕೆಮಿಕಲ್ಸ್ ಮತ್ತು ಫರ್ಟಿಲೈಸರ್ಸ್ ಡೀಲರ್ಸ್ ಇನ್ ಸೀಡ್ಸ್, ಹಲ್ಬವಿ ರಸ್ತೆ ಮತ್ತು ಬಿಡಿಒ ಕಾಂಪ್ಲೆಕ್ಸ್, ಶಹಪುರ, ಯಾದಗಿರಿ ಜಿಲ್ಲೆ. ಅಕ್ಷಯ್ ಡಿಜಿಟಲ್ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಕೂಲರ್, ಎಸಿ ಸಿಗುತ್ತವೆ. ರೂರಲ್ ಪೊಲೀಸ್ ಸ್ಟೇಷನ್ ರೋಡ್, ಯಾದಗಿರಿ. ಸ್ನೇಹಿತರೆ ನಮಸ್ಕಾರ, ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ನ್ಯೂಸ್ಗೆ ಸ್ವಾಗತ. ಇವತ್ತ ಕಲಬುರಗಿಯಲ್ಲಿ ನಡೆಯಿತು ಪ್ರಧಾನಮಂತ್ರಿ ಮೋದಿ ಅವರ ರೋಡ್ ಶೋ. ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು ಆ ಒಂದು ಸಭೆಯನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಅಲ್ಲಿ ಆ ಸಭೆಯನ್ನು ಉದ್ದೇಶಿಸಿ ಏನ್ ಹೇಳ್ತಾರೆ ಅಂತಂದ್ರೆ, ಆಟೋ ಚಾಲಕರು ಹಗಲತ್ತೆಲ್ಲ ತಿರುಗಾಡಿ ಮೈ ಬ್ಯಾನೆ ಆದ್ರೆ ಒಂದು 90 ಕುಡಿತಾರೆ ಅಂತ ಹೇಳ್ತಾರೆ. ಆ 90 ಕುಡ್ಲಕ್ಕೂ ರೇಟ್ ಜಾಸ್ತಿ ಮಾಡಿ ಸರ್ಕಾರ ಅಂತ ಹೇಳ್ತಾರೆ. ಆದ್ರೆ ನಾನು ಆರ್ ಅಶೋಕ್ ಅವ್ರಿಗೆ ಹೇಳ್ತೇನೆ, ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಬೇಕು ಅವರು. ಯಾಕಂತಂದ್ರೆ ಚಾಲಕರು ಕುಡುಕರಿಗೆ ಹೋಲಿಸಿದ್ರೆ ನೀವು ಚಾಲಕರಂದ್ರೆ ಏನ್ ತಿಳ್ಕೊಂಡಿರಿ ನೀವು? ಕುಡಿಯೋಕೆ ಪ್ರೇರಣೆ ಕೊಡ್ತಾ ಇದ್ದೀರಾ ನೀವು. ಕುಡಿತದಿಂದ ಎಷ್ಟೋ ಜನ ಸಂಸಾರವನ್ನು ಹಾಳಾಗಿದ್ದಾವೆ ಇವತ್ತ. ಆ ಕುಡಿಬಾರ್ದಂತೇಳಿ ಸರ್ಕಾರಗಳು, ಯಾವುದೇ ಸರ್ಕಾರ ಬಂದ್ರು ರೇಟ್ ಜಾಸ್ತಿ ಆಗುತ್ತೆ, ಕಡಿಮೆ ಕುಡಿಬೇಕು. ಜಾಸ್ತಿ ಕುಡಿಯೋದ್ರಿಂದ ಸಂಸಾರಗಳು ಹಾಳಾಗ್ತಾ ಇದ್ದಾವೆ. 1 ಕೋಟಿ ಕುಡಿ ಅವನು ಇವತ್ತು ಅರ್ಧ ಕೋಟಿ ಕುಡಿತಾನೆ, ಅರ್ಧ ಕುಡಿ ಅವನು ಇವತ್ತ ಇನ್ನ ಅರ್ಧ ಕುಡಿತಾನೆ. ಆದ್ರೆ ನೀವೇನ್ ಹೇಳ್ತಾ ಇದ್ದೀರಿ? ಕುಡಿಬೇಕಂತ ಹೇಳ್ತಾ ಇದ್ದೀರಿ. ಇದಕ್ಕೆ ನಿಮ್ಮನ್ನು ಕಿತ್ತೋಗಿದ್ ಹಾಕಿದ್ದು. ಆದರೂ ನಿಮ್ಗೆ ಬುದ್ಧಿ ಬಂದಿಲ್ಲ. ಇನ್ನ ಕುಡಿಬೇಕಂತ ಹೇಳ್ತಾರಲ್ರಿ ಸ್ವಾಮಿ. ಏನ್ ಕುಡಿಬೇಕು? ಎಲ್ಲಿಂದ ತರ್ಬೇಕು ದುಡ್ಡು ಕುಡಿಯೋಕೆ? ಅಂದ್ರೆ ನೀವು ಕುಡಿಯೋ ಭಾಗ್ಯ ಕೊಡೋರ ಆರ್ ಅಶೋಕ್ ಅವರೇ? ಇಂತ ಹೇಳಿಕೆಗಳು ಕೊಟ್ಟೆ ಇವತ್ತ ನೀವು ವಿರೋಧ ಪಕ್ಷ ಸ್ಥಾನದಲ್ಲಿ ಕುಳಿತಿದ್ದೀರಿ. ಅದ್ರ ಬಗ್ಗೆ ಯೋಚನೆ ಮಾಡಿ. ಬೆಳಗಾವಿಯಲ್ಲಿ ಒಂದು ಕುಡುಕರ ಸಂಘ ಆಗಿದೆ. ಅದಕ್ಕೆ ಒಂದು ನಿಮ್ಗೆ ಅಧ್ಯಕ್ಷ ಸ್ಥಾನ ಕೊಡೋಣ ನಿಮ್ಗೆ. ಯಾಕಂತಂದ್ರೆ ನಿಮ್ಗೆ ಕುಡುಕರ ಬಗ್ಗೆ ಬಹಳ ಪ್ರೀತಿ ಅಲ್ಲ ನಿಮ್ಗೆ. ಅದಕ್ಕೆ ನಿಮ್ಗೆ ಅಧ್ಯಕ್ಷ ಮಾಡೋಣ, ಅದಕ್ಕೆ ಆ ಸಂಘಟನೆಗೆ. ಈ ರೀತಿ ಹೇಳಿಕೆಗಳು ಕೊಡ್ತೀರಲ್ರಿ, ಜನರ ಮಧ್ಯೆ ಎಲ್ಲ ಬಂದು ಓಪನ್ ಆಗಿ ಹೇಳ್ತಿದ್ದೀರಿ. ಸ್ನೇಹಿತರೆ, 1 ನಿಮಿಷ, ಹೊರಗಡೆ ಪಟಾಕಿ ಹಚ್ತಾ ಇದ್ದಾರೆ. ಆ ಸೌಂಡ್ ಬಹಳಷ್ಟು ಡಿಸ್ಟರ್ಬೆನ್ಸ್ ಆಗ್ತಾ ಇದೆ, ಹಾಗಾಗಿ ಸ್ವಲ್ಪ ಮ್ಯೂಟ್ ಮಾಡ್ತೇನೆ. ನೀವೇನಾದ್ರೂ ಈ ಬಾರಿ ಅಧಿಕಾರಕ್ಕೆ ಬಂದ್ರೆ ಕುಡುಕರಿಗೆ ಕುಡಿಯೋ ಭಾಗ್ಯ ಕೊಡೋರು ನೀವು. ಓಪನ್ ಆಗಿ ಹೇಳ್ತಾ ಇದ್ರಿ ನೀವು. ಇದೇನ್ರಿ ಹೇಳಿಕೆ? ಇಂಥ ಹೇಳಿಕೆ ಕೊಡ್ತಾರೆ ಯಾರನ್ನ? ಮೈಯೆಲ್ಲ ಬ್ಯಾನ್ ಆದ್ರೆ ಬಂದು ಕುಡಿತ ಅಂತೇಳಿ. ಕುಡಿಬಾರ್ದ್ರಿ. ಯಾಕೆ ಕುಡಿಬೇಕು?
ಮೈಯೆಲ್ಲ ಬ್ಯಾನ್ ಆದ್ರೆ ಒಂದು ಮೆಡಿಕಲ್ಗೆ ಹೋಗಿ ಒಂದು ಟ್ಯಾಬ್ಲೆಟ್ ತಗೊಂಡು ಆರಾಮಾಗಿ ಹಾಕೊಂಡು ಒಂದ್ 5 ರೂಪಾಯಿ ಟ್ಯಾಬ್ಲೆಟ್ ಬರುತ್ತೆ ಅಂತ ಮಾತುಗಳನ್ನ ಹೇಳಕ್ ಬಿಟ್ಟು ಅವ್ರಿಗೆ ನೀವು ಪ್ರೇರಣೆ ಕೊಡ್ತಾ ಇದ್ರಿ, ಕುಡ್ರಿ ನೀವು ಇನ್ನ ಅಂತೇಳಿ. ಈ ರೀತಿ ಯಾರನ್ನ ಹೇಳಿಕೆ ಕೊಡ್ತಾರ ನಿಮ್ಗೆ? ನೀವು ವಿರೋಧ ಪಕ್ಷ ಸ್ಥಾನದಲ್ಲಿ ಇರೋರು ಈ ರೀತಿ ಹೇಳಿಕೆ ಕೊಟ್ರೆ ನಿಮ್ಗೆ ಶೋಭೆ ಅಲ್ಲ ಇದು. ಆರಕ್ಷಕ ಅವರೇ, ಈ ರೀತಿ ಯಾವ ರೀತಿ ಹೇಳಿಕೆ ಕೊಡ್ತೀರಿ? ನೀವು ಯೋಚನೆ ಮಾಡ್ಬೇಕಲ್ಲ ಹೇಳಿಕೆ ಕೊಡೋಕ್ಕಿಂತ ಮೊದಲು ನಾನು ಏನ್ ಹೇಳ್ತಾ ಇದ್ದೇನೆ ಅಂತ ಹೇಳಿ. ನೀವೇನ್ ಹೇಳಿಕೆ ಕೊಟ್ಟಿದ್ರಿ ಇವತ್ತ, ಆ ಒಂದು ಬಹಿರಂಗ ಸಭೆಯಲ್ಲಿರುವಂತ ದೊಡ್ಡ ದೊಡ್ಡ ಲೀಡರ್ದವ್ರು ಮುಜುಗರ ಆಗಿರ್ಬೋದು ನಿಮ್ಮ ಹೇಳಿಕೆಯಿಂದ. ಒಳ್ಳೆ ದಾರಿ ತೋರಿಸ್ರಿ. ಆ ಒಳ್ಳೆ ದಾರಿ ತೋರ್ಸೋದ್ ಬಿಟ್ಟು ಈ ರೀತಿ ಕುಳ್ಳಕ್ ಹೋಗ್ತಾನೆ, ಅವನಿಗೆ ದುಡ್ಡು ಇಲ್ಲ. ಕುಡಿಯೋದ್ರಿಂದ ಜನರ ಜೀವನ ಹಾಳಾಗ್ತಾ ಇದೆ ಮಾರಾಯ, ಜನರ ಸಂಸಾರ ಹಾಳಾಗ್ತಾ ಇದಾವೆ. ಅದ್ರ ಬಗ್ಗೆ ಯೋಚನೆ ಮಾಡ್ರಿ ನೀವು. ಇವ್ರು ಕುಡಿಯೋದಕ್ಕೆ ಒಂದು ಸಪೋರ್ಟ್ ಮಾಡ್ತಾ ಇದ್ದಾರೆ ನನಗೆ ಮಾತಾಡ್ತೀರಿ ಇವತ್ತು ಆರಕ್ಷಕ ಅವರು. ಇಂಥ ಹೇಳಿಕೆಗಳು ನಾವು ನಿಮ್ಮ ಇಂದ ನಿರೀಕ್ಷಿಸಲಿಲ್ಲ. ಇಂಥ ಹೇಳಿಕೆಗಳಿಂದಲೇ ನಮ್ಮ ರಾಜ್ಯ ಮತ್ತು ನಮ್ಮ ದೇಶ ಹಿಂದಕ್ಕೆ ಹೋಗ್ತಾ ಇರೋದು. ಇಂಥ ಹೇಳಿಕೆಯನ್ನು ಕೊಟ್ಟು ನೀವು ಇವತ್ತ ವಿರೋಧ ಪಕ್ಷ ಸ್ಥಾನದಲ್ಲಿ ಕೂಡ್ತಿದ್ರಿ. ಇಂಥ ಹೇಳಿಕೆಯನ್ನು ಕೊಡ್ತಾ ಇದ್ದಿಲ್ಲ ಅಂದ್ರೆ ಮತ್ತೆ ನೀವು ಮಂತ್ರಿ ಆಗ್ತಿದ್ದೀರಿ. ಇಂಥ ಹೇಳಿಕೆಯನ್ನು ಕೊಡ್ತೀರಾ ನೀವು ಎಲ್ಲಾದ್ರೂ ಕುಡಿಬೇಕಂತ ಹೇಳಿ? ಇದು ಯಾವ ನ್ಯಾಯ ಇದು? ನಿಮ್ಗೆ ರಾಷ್ಟ್ರೀಯ ಅಧ್ಯಕ್ಷ ಮಾಡೋಣ ಕುಡುಕರ ಸಂಘದ್ದು. ಒಳ್ಳೆ ಸ್ಪೀಚ್ ಕೊಡ್ತೀರಿ ನೀವು ಕುಡುಕರ ಬಗ್ಗೆದಾಗ. ಆ ಗ್ಯಾರಂಟಿ ಬಗ್ಗೆದಾಗ ಹಂಗೆ ಮಾತಾಡ್ತೀರಿ. ಅಂದ್ರೆ ನಿಮ್ಗೆ ಮಹಿಳೆಯರ ಬಗ್ಗೆ ನಿಮ್ಗೆ ಅಷ್ಟೊಂದು ಇದಿಲ್ವಾ? ಮಹಿಳೆಯರು ಬೇಕಾಗಿಲ್ವಾ ನಿಮ್ಗೆ? ಬರೀ ಗಂಡಸು ಮಕ್ಳು ಅಷ್ಟೇ ಓಟ್ ಹಾಕ್ತಾರ ನಿಮ್ಗೆ? ಇವತ್ತು ಎಷ್ಟೋ ಕುಟುಂಬಗಳು ಬೀದಿಗೆ ಬಂದಂತ ಕುಟುಂಬಗಳು ಆರಾಮಾಗಿದ್ದಾವೆ, ತಿಂಗಳಿಗೆ 2,000 ರೂಪಾಯಿ ತಗೊಂಡು. ಅದರ ಬಗ್ಗೆ ಮಾತಾಡಿ ನೀವು. ಕುಡಿಯೋದು ಕೆಟ್ಟದಪ್ಪ ಅಂತ ಹೇಳಿ ಹೇಳಕ್ ಬಿಟ್ಟು ಕುಳ್ಳಕ್ ಹೋದವ್ರಿಗೆ ರೇಟ್ ಜಾಸ್ತಿ ಐತಂತಂದ್ರೆ ಏನ್ ಸರ್ಕಾರ ನಿಮ್ ಮನೆಗೆ ಬಂದು ಫ್ರೀಯಾಗಿ ಪುಕಡೆ ಕೊಡ್ತಾರ? ಆರಕ್ಷಕ ಅವರೇ, ತಮ್ಮ ಮಾತಿಗೆ ಈ ಒಂದು ವಾಪಸ್ ತಗೋಬೇಕು. ತಮ್ಮ ಮಾತು ತಾವು ಕ್ಷಮೆ ಕೇಳ್ಬೇಕು. ಈ ರೀತಿ ಮಾತಾಡೋದು ಒಳ್ಳೇದಲ್ಲ. ಇದು ಜನ ಇನ್ನ ಕೊಡೆ ಜಾಸ್ತಿ ಮಾಡ್ತಾರೆ ನಿಮ್ಮಿಂದ ಪ್ರೇರಣೆ ಆಗಿ. ಸ್ವಲ್ಪ ಯೋಚನೆ ಮಾಡಿ ನೀವು. ಯಾವ ಜಾಗದಲ್ಲಿ ನಿಂತು ಯಾವ ಮಾತಾಡ್ಬೇಕು ಅದನ್ನ ತಿಳ್ಕೊಂಡು ಮಾತಾಡಿ ನೀವು. ಸ್ನೇಹಿತರೆ, ನಿಮ್ಗೆದಾದ್ರೆ ಈ ವಿಡಿಯೋ ಬಗ್ಗೆ ಒಳ್ಳೇದನ್ಸಿದ್ರೆ ಕಾಮೆಂಟ್ ಮಾಡಿ. ಇಲ್ಲಿಗೆ ಲೈವ್. This video sponsored by Polycon Tech UPVC windows and doors, aluminium work, glass work behind SLV Ceramics, Hyderabad Road, Yadagiri.